ಇನ್ನು ಸಿಎಂ ಬದಲಾವಣೆ ಚರ್ಚೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಬಲ ಸಿಕ್ಕಂತಾಗಿದೆ. ಕನಕಪುರದ ಬಂಡೆ ಪರ ಒಕ್ಕಲಿಗರಷ್ಟೇ ಅಲ್ಲ, ಲಿಂಗಾಯತ ಶ್ರೀಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶ್ರೀಗಳು ಕನಕಪುರ ತಾಲೂಕಿನ ಬಿಜ್ಜಹಳ್ಳಿ ಗ್ರಾಮದಲ್ಲಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರ ಶ್ರಮ, ಭಕ್ತಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಕೊಡುಗೆಯನ್ನ ಶ್ಲಾಘನೀಯ. ಅವರಿಗೆ ಉನ್ನತ ಸ್ಥಾನ ದೊರೆಯಬೇಕು. ಹೈಕಮಾಂಡ್ ನಾಯಕರು ಒಪ್ಪಂದದಂತೆಯೇ ಡಿಕೆಶಿಗೆ ಅವಕಾಶ ಕೊಡಬೇಕು ಅಂತ ಪರೋಕ್ಷವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಲಹೆಯನ್ನ ನೀಡಿದ್ದಾರೆ. ಮತ್ತು ಏನು ವಿಜಯವನ್ನು ಸಾಧಿಸ್ತೆ ಅದಕ್ಕೆ ಬಹುಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ. ಆದರೆ ಪಕ್ಷ ಜಯಬೇರಿ ಆದ ನಂತರದಲ್ಲಿ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಸಮಾಲೋಚನೆಯನ್ನು ಮಾಡಿ ಏನು ಒಳ ಒಪ್ಪಂದ ಏನು ಆಗಿದೆ ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರೇ ಆಗಿರಲಿ, ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಈಗಾಗಲೇ ರಾಜ್ಯದ ನಾಯಕತ್ವದ ವಿಚಾರದಲ್ಲಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ. ನೋಡಿ, ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸಿದ್ರು ಅವ್ರು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಸೊ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗೋರು. ನಾನಾಗಲಿ ಸಿದ್ದರಾಮಯ್ಯನವರು, ಯಾವಾಗಲಿ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಪದೇ ಪದೇ ನಿಮಗೆ ಮೀಡಿಯಾವ್ರಿಗೆ, ವಿರೋಧ ಪಾರ್ಟಿಯವ್ರಿಗೆ, ನಮ್ಮ ಪಾರ್ಟಿಲೂ ಕೆಲವ್ರಿಗೆ ಸುಮ್ಮನೆ ಅದನ್ನು ಚಪ್ಪಲಕ್ಕೆ ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ. ಈಗ ಯಾವುದು ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಯಾವ ವಿಚಾರನೂ ಮಾತಾಡೋಕ್ಕೆ ಹೋಗ್ಬೇಡಿ ಅಂತ.